ಎಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಮತ್ತು ನನ್ನ ಚಾನಲ್ಗೂ ಕೂಡ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸಿಕೊಡಲು ಹೊರಟಿರ್ತಕ್ಕಂತಹ ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ದೇವಾಲಯಗಳಲ್ಲಿ ದೇವರ ಜೊತೆಯಲ್ಲೇ ಪ್ರತಿನಿತ್ಯವೂ ಸಹ ಪೂಜೆಯನ್ನು ಪಡೆದುಕೊಳ್ಳತಕ್ಕಂತಹ ಒಬ್ಬ ರಾಕ್ಷಸನ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ನೀಡ್ತಾ ಇದ್ದೇನೆ. ನಮಗೆ ಗೊತ್ತಿಲ್ಲದೆ ನಾವು ಪ್ರತಿನಿತ್ಯವೂ ಸಹ ದೇವಾಲಯಗಳಲ್ಲಿ ದೇವರ ಜೊತೆ ಒಬ್ಬ ರಾಕ್ಷಸನಿಗೆ ಪೂಜೆ ಮಾಡ್ತಿದ್ದೀವಿ. ಆದರೆ ಈ ರಾಕ್ಷಸ ಯಾರು? ಈ ರಾಕ್ಷಸನು ದೇವಾಲಯದ ಗರ್ಭಗುಡಿಯಲ್ಲಿ ನಿಲ್ಲಲು ಕಾರಣವೇನು? ಇವನಿಗೆ ಯಾರಿಂದ ವರದಾನವಾಯಿತು? ಇವನು ಹುಟ್ಟು ಮತ್ತು ಸಾವುಗಳ ನಡುವೆ ಇದ್ದಂತಹ ಕಾರಣವೇನು? ಇವನು ಯಾಕೆ ಪೂಜೆಯನ್ನು ಪಡೆದುಕೊಳ್ಳುತ್ತಿದ್ದಾನೆ? ಈ ಮಾಹಿತಿಗಳನ್ನೆಲ್ಲ ತಿಳಿದುಕೊಳ್ಳೋಕ್ಕೂ ಮುಂಚೆ ಇವತ್ತೇ ಫಸ್ಟು ನೀವು ನನ್ನ ಚಾನಲ್ನ ನೋಡ್ತಾ ಇರೋದಾಗಿದ್ದರೆ, ನನ್ನ ವಿಡಿಯೋನ ನೋಡ್ತಾ ಇರೋದಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ದೇವಸ್ಥಾನದಲ್ಲಿ ದೇವರ ಪ್ರಭಾವಳಿಯಲ್ಲಿರುವ ರಾಕ್ಷಸ ಮುಖದ ಹಿಂದಿನ ಅದ್ಭುತ ಜೀವದ ರಹಸ್ಯ ಇದು. ಯಾವುದೇ ದೇಗುಲಕ್ಕೆ ಹೋಗಿ ಗರ್ಭಗುಡಿಯಲ್ಲಿ ದೇವರ ಹಿಂಬದಿಯಲ್ಲಿ ಪ್ರಭಾವಳಿಯಲ್ಲಿ ವಿಚಿತ್ರವಾದ ರಾಕ್ಷಸ ಮುಖವೊಂದನ್ನು ನೀವು ಕಾಣಬಹುದು. ಕೋರೆ ದವಡೆ ಹಾಗೂ ನಾಲಿಗೆಯನ್ನು ಚಾಚಿದ ಈ ಭಯಂಕರ ದೈತ್ಯ ಮುಖ ಅದು ಗರ್ಭಗುಡಿಗಳಲ್ಲಿ ಮಾತ್ರವಲ್ಲ, ಕೆಲವು ಪ್ರಾಚೀನ ದೇವಾಲಯಗಳ ವಾಸ್ತು ಹಾಗೂ ಶಿಲ್ಪಶಾಸ್ತ್ರದ ಭಾಗವಾಗಿ ಗೋಪುರಗಳಲ್ಲಿ ಈ ರಾಕ್ಷಸ ಮುಖಗಳನ್ನು ಅಲಂಕಾರಿಕ ವಸ್ತುವಾಗಿ ಬಳಸಿರುವುದನ್ನು ನೋಡಬಹುದು. ಈ ರಾಕ್ಷಸ ಮುಖವನ್ನು ನಮ್ಮ ಸಂಸ್ಕೃತಿಯಲ್ಲಿ ಕೀರ್ತಿಮುಖ ಎಂಬ ಅದ್ಭುತ ಹೆಸರಿನಿಂದ ಕರೆಯಲಾಗಿದೆ. ಹಾಗೆ ನೋಡಿದರೆ ಭಾರತೀಯರ ದೇಗುಲಗಳಿಗೆ ಈ ಕೀರ್ತಿಮುಖ ಹೊಸದೇನೂ ಅಲ್ಲ. ಇಂಥದ್ದೊಂದು ವಿಚಿತ್ರ ಮುಖದ ಹಿಂದೆ ಬಹುದೊಡ್ಡ ಪರಂಪರೆಯೇ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಭುತ ಜೀವನ ಪಾಠವಿದೆ. ರಾಕ್ಷಸನೊಬ್ಬ ಮುಖ ದೇಗುಲಗಳ ಗೋಡೆ ಹಾಗೂ ಗರ್ಭಗುಡಿಯ ಪ್ರಭಾವಳಿಯಲ್ಲಿ ಸ್ಥಾನ ಪಡೆದಿದ್ದರ ಹಿಂದೆ ಒಂದು ಕುತೂಹಲಕಾರಿ ಕಥೆಯಿದೆ. ನಾವೆಲ್ಲ ಶಿವಪುರಾಣದಲ್ಲಿ ಬರುವ ಅಸುರರ ರಾಜ ಜಲಂಧರನ ಕಥೆಯನ್ನು ಓದಿರಬಹುದು. ರಾಕ್ಷಸರ ಗುರು ಶುಕ್ರಾಚಾರ್ಯರ ಪರಮಶಿಷ್ಯ ಅಂತ ಸ್ವತಃ ಪಾರ್ವತಿಯನ್ನೇ ಮೋಹಿಸಲು ಮುಂದಾಗಿದ್ದ ಹಠಮಾರಿ ಅಸುರ ರಾಜ ಆತ. ಅದೊಂದು ದಿನ ಆ ಅಸುರ ರಾಜ ಶಿವನ ತಲೆಯ ಮೇಲೆ ಸದಾ ತಂಪು ಸೂಸುವ ಚಂದ್ರನ ಮೇಲೆ ಕಣ್ಣು ಹಾಕುತ್ತಾನೆ. ಪರಮಶಿವನ ಆಭರಣವೇ ಆಗಿರುವ ಆ ಚಂದ್ರನನ್ನು ಕಿತ್ತು ತರುವಂತೆ ತನ್ನ ಪರಮ ಸ್ನೇಹಿತನಾಗಿದ್ದ ರಾಹುವಿಗೆ ಆದೇಶ ನೀಡುತ್ತಾನೆ. ಜಲಂಧರನ ಆಜ್ಞೆಯಂತೆಯೇ ಚಂದ್ರನನ್ನು ತರಲು ಕೈಲಾಸಕ್ಕೆ ಹೊರಟನು. ರಾಹು ಅದೇ ಚಂದ್ರನ ಬೆಳಕಿನಲ್ಲಿ ಧ್ಯಾನಸ್ಥನಾಗಿದ್ದ ಪರಮಶಿವನನ್ನು ನೋಡುತ್ತಾನೆ. ಶಿವನ ತಲೆಯ ಮೇಲಿರುವ ಚಂದ್ರನನ್ನು ಕಿತ್ತುಕೊಳ್ಳುವ ಅವಸರದಿಂದಲೇ ಶಿವನ ಧ್ಯಾನಕ್ಕೆ ಭಂಗವುಂಟು ಮಾಡುತ್ತಾನೆ. ತನ್ನ ತಪೋಭಂಗಗೊಳಿಸಿದ ರಾಹುವಿನ ಕುಚೇಷ್ಟೆಗಳಿಂದ ಕುಪಿತನಾದ ಶಿವ ತನ್ನ ಮೂರನೇ ಕಣ್ಣನ್ನು ತೆಗೆದು ಅಗ್ನಿಜ್ವಾಲೆಗಳನ್ನು ಸ್ಫೋಟಿಸಿಬಿಡುತ್ತಾನೆ. ಶಿವ ಸ್ಫೋಟಿಸಿದ ಆ ಅಗ್ನಿಜ್ವಾಲೆಗಳಿಂದ ಸಿಂಹಮುಖಿ ಎಂಬ ಭಯಾನಕ ರಾಕ್ಷಸನೊಬ್ಬ ಹುಟ್ಟಿಕೊಳ್ಳುತ್ತಾನೆ. ಆಗ ಶಿವ ತನ್ನ ತಪಸ್ಸಿಗೆ ಭಂಗ ತಂದ ರಾಹುವನ್ನು ನುಂಗುವಂತೆ ಆ ಸಿಂಹಮುಖಿ ರಾಕ್ಷಸನಿಗೆ ಆದೇಶಿಸುತ್ತಾನೆ. ಆ ಸಿಂಹಮುಖಿ ರಾಕ್ಷಸನನ್ನ ಕಂಡ ರಾಹು ಕಕ್ಕಾಬಿಕ್ಕಿಯಾಗಿ ಕೈಲಾಸದಲ್ಲಿ ಅಲ್ಲಿ ಇಲ್ಲಿ ಓಡಲು ಆರಂಭಿಸುತ್ತಾನೆ. ಇದರಿಂದ ಕೊನೆಗೆ ಯಾವುದೇ ಅಪಾಯವಿಲ್ಲದಂತೆ ತಪ್ಪಿಸಿಕೊಳ್ಳಲು ಇದರಿಂದ ನಡುಗಿ ಹೋದ ರಾಹು ತನ್ನಿಂದಾದ ಪ್ರಮಾದವನ್ನು ಕ್ಷಮಿಸುವಂತೆ ಶಿವನನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಾನೆ. ದಯಾಮಯ ಕರುಣಾಸಾಗರ ಬೋಳಾಶಂಕರನೆಂದೇ ಹೆಸರು ಪಡೆದಿರತಕ್ಕಂತಹ ಶಿವನಿಂದ ಸೃಷ್ಟಿಯಾದ ಆ ಸಿಂಹಮುಖಿ ರಾಕ್ಷಸನಿಂದಲೂ ತನ್ನನ್ನು ರಕ್ಷಿಸುವಂತೆ ಕೇಳುತ್ತಾನೆ. ರಾಹುವಿನ ಕ್ಷಮಾ ಯಾಚನೆಯಿಂದ ತಣ್ಣಗಾದ ರುದ್ರ ಭಯಂಕರ ಕಾಲಭೈರವ ಶಿವನು ಆತನನ್ನು ಬಿಟ್ಟು ಬಿಡುವಂತೆ ಸಿಂಹಮುಖಿಗೆ ಹೇಳುತ್ತಾನೆ. ಆದರೆ ಆ ಹೊತ್ತಿಗಾಗಲೇ ಭಯಾನಕ ಹಸಿವಿನಿಂದ ಕುಗ್ದು ಹೋಗಿದ್ದ ಆ ಸಿಂಹಮುಖಿ ತನ್ನ ಹಸಿವಿನ ನೀಗಿಸಿದರೆ ಮಾತ್ರ ರಾಹುವನ್ನು ಬಿಡುವುದಾಗಿ ಹೇಳುತ್ತಾನೆ. ಆಗ ಪರಮಶಿವನಾದ ಭಯಂಕರ ರುದ್ರನು ನಿನ್ನನ್ನೇ ನೀನು ತಿಂದು ಹಸಿವು ನೀಗಿಸಿಕೋ ಎನ್ನುತ್ತಾರೆ. ಆ ಆದೇಶವನ್ನು ಕೇಳಿದ ಸಿಂಹಮುಖಿಯು ಶಿವನ ಆಜ್ಞೆಯಂತೆ ಆ ಸಿಂಹಮುಖಿ ಕಾಲಿನ ಭಾಗದಿಂದ ತನ್ನನ್ನು ತಾನೇ ತಿನ್ನಲು ಆರಂಭಿಸುತ್ತದೆ. ಮೊದಲು ಕಾಲು, ಅನಂತರ ಹೊಟ್ಟೆ, ಎದೆಯ ಭಾಗ, ಹೀಗೆ ಒಂದೊಂದಾಗಿ ತನ್ನೆಲ್ಲ ಆವರಣಗಳನ್ನು ತಾನೇ ತಿಂದು ಮುಗಿಸಿದ ಸಿಂಹಮುಖಿ ಕೊನೆಗೆ ಉಳಿದಿದ್ದು ತನ್ನೆರಡು ಕೈಗಳು. ತಿನ್ನುವುದಕ್ಕೆ ಶುರುವಿಟ್ಟುಕೊಳ್ಳುತ್ತಾನೆ. ಇದನ್ನೇ ಆ ರಾಕ್ಷಸನಿಗೆ ಕೈಗಳನ್ನು ತಿಂದು ಮುಗಿಸಬೇಕು ಎನ್ನುವಷ್ಟರಲ್ಲಿ ಪರಮಶಿವನು ಆ ರಾಕ್ಷಸನಿಗೆ
ತಿನ್ನುವುದನ್ನು ನಿಲ್ಲಿಸುವಂತೆ ಸೂಚಿಸುತ್ತಾನೆ. ಕೊನೆಗೆ ತಿನ್ನದೇ ಉಳಿದಿದ್ದು ಸಿಂಹಮುಖಿ ರಕ್ಕಸನ ಮುಖ ಮಾತ್ರ. ಆ ಸಿಂಹಮುಖಿ ತಿನ್ನದೇ ಉಳಿಸಿದ್ದ ಆತನದ್ದೇ ಮುಖಕ್ಕೆ ಪರಮಶಿವನು, ಜಟಾಧಾರನು, ಕೈಲಾಸವಾಸಿಯೂ ಆದ ಬೋಳಾಶಂಕರನು ಕೀರ್ತಿಮುಖ ಅನ್ನೋ ಬಿರುದನ್ನು ನೀಡುತ್ತಾನೆ. ತನ್ನನ್ನು ತಾನು ಇಲ್ಲವಾಗಿಸಿಕೊಂಡ ಈ ರಕ್ಕಸನ ಮುಖ ದೇಗುಲಗಳಲ್ಲಿ ಕೀರ್ತಿಮುಖವಾಗಿ ವಿರಾಜಿಸಲಿ, ಶೋಭಿಸಲಿ ಎಂದು ಆಶೀರ್ವದಿಸಿದನಂತೆ. ಪರಮಶಿವನ ಆಶೀರ್ವಾದದಿಂದಲೇ ಇಂದಿಗೂ ಸಹ ಎಲ್ಲ ದೇವಾಲಯಗಳಲ್ಲಿ ಎಲ್ಲ ವಿಧದ ದೇವರುಗಳ ಬೆನ್ನ ಹಿಂಭಾಗದಲ್ಲಿ ಇರುವ ಪ್ರಭಾವಳಿ ಹಾಗೂ ದೇಗುಲಗಳ ಗೋಡೆಗಳಲ್ಲಿ ರಾಕ್ಷಸನ ಮುಖವನ್ನು ಕೇವಲ ಅಲಂಕಾರಕ್ಕಾಗಿ ಮಾಡಿದ್ದಲ್ಲ, ಈ ಕೀರ್ತಿ ಮುಖದ ಮೂಲಕ ನಮ್ಮ ಹಿರಿಯರು ಅದ್ಭುತ ಜೀವನ ಪಾಠವನ್ನು ಹೇಳುವುದಕ್ಕೆ ಪ್ರಯತ್ನಿಸಿದ್ದಾರೆ. ಮನುಷ್ಯ ಆತ್ಮೋನ್ನತಿಯಾಗಬೇಕಾದರೆ ತನ್ನೊಳಗಿನ ಅಹಂ ಬಿಡಬೇಕು ಎನ್ನುವ ಸಾಮರಸ್ಯವನ್ನು ಈ ಸಿಂಹಮುಖಿ ಅಥವಾ ಕೀರ್ತಿಮುಖವು ಸಾರುತ್ತದೆ. ಆತ್ಮೋನ್ನತಿ ಸಾಧ್ಯ ಎಂಬುದು ಈ ಕೀರ್ತಿಮುಖದ ಹಿಂದಿರುವ ರಹಸ್ಯ ಮತ್ತು ಸಂದೇಶ. ಕೀರ್ತಿಮುಖವನ್ನು ಕಲ್ಯಾಣ ಚಾಲುಕ್ಯರು ತಾವು ನಿರ್ಮಿಸಿದ ದೇಗುಲಗಳಲ್ಲಿ ವಾಸ್ತು ಹಾಗೂ ಅಲಂಕಾರಿಕ ಭಾಗವಾಗಿ ಬಳಸುವುದಕ್ಕೆ ಆರಂಭಿಸಿದರು. ಕೀರ್ತಿಮುಖದ ಹಿಂದಿರುವ ಚಿತ್ರವಿಚಿತ್ರ ರಹಸ್ಯವಿದು. ರಾಕ್ಷಸನು ದೇಗುಲದಲ್ಲಿ ದೇವರ ಜೊತೆಗೆ ಪೂಜೆಯನ್ನು ಪಡೆದುಕೊಳ್ಳುವ ರೀತಿ ಇದು. ಇದನ್ನೆಲ್ಲ ತಿಳಿದುಕೊಂಡ ಮೇಲೆ ನಿಮ್ಗೇನಿಸ್ತು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ವಿಶೇಷ ಹಾಗೂ ಬಹಳ ಅತಿ ಸೂಕ್ಷ್ಮವಾದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಬೆಟ್ಟದ ಮಹಾದೇವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ದಿನಕ್ಕಿಂತ ದಿನಕ್ಕೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾ ಇದ್ದಾರೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ಕೊಂಡು ಬನ್ನಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶ್ರೀ ದೇವಿ ಮಹಾತ್ಮೆಯ 2ನೇ ಅಧ್ಯಾಯವನ್ನು ಆರಂಭಿಸ್ತೇನೆ. ಹಾಗೂ ದೇವಿ ಮಹಾತ್ಮೆಗೆ ತುಂಬ ಬೇಡಿಕೆ ಇದೆ ಅಂತ ಗೊತ್ತಾಗ್ತಾ ಇದೆ, ಚೆನ್ನಾಗಿ ವ್ಯೂಸ್ ಆಗ್ತಾ ಇದೆ. ಅದರಿಂದಾಗಿ ನಾನು ಖಂಡಿತ ನಿಮಗೆಲ್ಲರಿಗೋಸ್ಕರ ದೇವಿ ಮಹಾತ್ಮೆ ಕಂಪ್ಲೀಟ್ ಅಪ್ಲೋಡ್ ಮಾಡಿಕೊಡ್ತೀನಿ. ಮತ್ತು ದೇವಿ ಮಹಾತ್ಮೆಯನ್ನು ಕೇಳೋದ್ರಿಂದ ನಮ್ಮ ಜೀವನದಲ್ಲಿ ವಿಶೇಷ ಶಕ್ತಿಗಳು ಬರುತ್ತವೆ ಮತ್ತು ನಮ್ಮ ದೇಹಕ್ಕೆ ಹೊಸ ಚೈತನ್ಯ ಬರುತ್ತದೆ. ಎಷ್ಟೋ ಸರಿ ನಾವು ಮಾಡಿರುವ ಅರಿಯದೇ ಇರತಕ್ಕಂತಹ ಪಾಪಗಳನ್ನೆಲ್ಲ ಶ್ರೀ ದೇವಿಯು ಕ್ಷಮಿಸಿ ದೇವಿ ಕೃಪೆಗೆ ನಾವು ಪಾತ್ರರಾಗ್ತೇವೆ. ಇದರಿಂದಾಗಿ ದೇವಿ ಮಹಾತ್ಮೆನ ಎಷ್ಟು ಸತಿ ಸಾಧ್ಯನೋ ಅಷ್ಟು ಸತಿ ಓದಕ್ಕಾಗದೇ ಇರತಕ್ಕಂತಹವರು ನಾ ಹೇಳಿರ್ತಕ್ಕಂತಹ ವಿಡಿಯೋವನ್ನು ಪದೇ ಕೇಳಿ ದೇವಿ ಕೃಪೆಗೆ ಪಾತ್ರರಾಗಿ. ಮತ್ತು ಇದನ್ನು ಓದೋದ್ರಿಂದ ನಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಬರುತ್ತದೆ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿವೆ. ಸಾಕ್ಷಾತ್ ದೇವಿಯೇ ಬಂದು ತನ್ನ ಭಕ್ತನಿಗೆ ಉಪದೇಶಿಸಿದಂತಹ ಗೀತೆ ಇದು. ಮಾರ್ಕಂಡೇಯ ಪುರಾಣ ಅಂತರ್ಗತವಾಗಿರ್ತಕ್ಕಂತಹ ದೇವಿ ಮಹಾತ್ಮೆಯಲ್ಲಿ ಅಷ್ಟೊಂದು ಶಕ್ತಿ ಇದೆ. ಈ ದೇವಿ ಮಹಾತ್ಮೆಯನ್ನು ನಾವು ಕೇಳುವುದರಿಂದ ನಮಗೆ ಅನೇಕ ಲಾಭಗಳಿದೆ. ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಒಳಗಿನ ಅಸುರ ಗುಣಗಳು, ರಾಕ್ಷಸ ಗುಣಗಳು, ಕೆಟ್ಟ ಭಾವನೆಗಳು, ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂತಹ ಕೆಟ್ಟ ಶಕ್ತಿಗಳು ಎಲ್ಲವೂ ಕೂಡ ನಾಶವಾಗ್ತದೆ. ದೈವಿಕ ಹಾಗೂ ಸನಾತನ ಮಾರ್ಗವನ್ನು ನಾವು ಅನುಸರಿಸೋದ್ರಿಂದ ನಮ್ಮ ಜೀವನದಲ್ಲಿ ನಕಾರಾತ್ಮಗಳೆಲ್ಲ ಹೋಗಿ ಸಕಾರಾತ್ಮಕವಾಗಿ ಚೈತನ್ಯಗೊಳ್ತೇವೆ ಮತ್ತು ವಿಶೇಷ ಶಕ್ತಿಯನ್ನು ಹೊಂದುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.